ಇದೊಂದು ಗಣೇಶನ ಶ್ಲೋಕ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಶ್ಲೋಕವು ಭಗವಾನ್ ವಿಷ್ಣುವಿನ ದಿವ್ಯ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ವಿಧದ ವಿಘ್ನಗಳು ಶಮನವಾಗಲೆಂದು ಪ್ರಾರ್ಥಿಸುವ ಮಂಗಳ ಶ್ಲೋಕವಾಗಿದೆ. ಯಾವುದೇ ಶುಭ ಕಾರ್ಯ, ಪೂಜೆ, ಪಠಣ ಅಥವಾ ಹೊಸ ಕಾರ್ಯವನ್ನು ಆರಂಭಿಸುವಾಗ ಈ ಶ್ಲೋಕವನ್ನು ಜಪಿಸುವ ಪರಂಪರೆಯಿದೆ. ಇದರೊಳಗೆ ಆಳವಾದ ಆತ್ಮಿಕ ಸಂದೇಶ ಅಡಗಿದೆ. ಶುಕ್ಲಾಂಬರಧರಂ ಎಂದರೆ ಶುಭ್ರವಾದ, ಪವಿತ್ರವಾದ ವಸ್ತ್ರಗಳನ್ನು ಧರಿಸಿರುವವನು ಎಂಬ ಅರ್ಥ. ಶುಭ್ರ ವಸ್ತ್ರವು ಶುದ್ಧತೆ, ನಿರ್ಮಲತೆ ಮತ್ತು ಸತ್ಯದ ಸಂಕೇತವಾಗಿದೆ. ವಿಷ್ಣು ಎಂದರೆ ಸರ್ವವ್ಯಾಪಿಯಾದ ಪರಮಾತ್ಮ. ಅವನು ಎಲ್ಲೆಡೆ ಇರುವ ಶಕ್ತಿ, ಎಲ್ಲಾ ಜೀವಿಗಳೊಳಗೂ ಇರುವ ಆತ್ಮಸ್ವರೂಪ ಎಂದು ಈ ಸಾಲು ಸೂಚಿಸುತ್ತದೆ. ಶಶಿವರ್ಣಂ ಎಂದರೆ ಚಂದ್ರನಂತೆ ಪ್ರಕಾಶಿಸುವ ಮತ್ತು ಶಾಂತವಾದ ವರ್ಣ ಹೊಂದಿರುವವನು. ಚಂದ್ರನ ಬೆಳಕು ಹೇಗೆ ಮೃದು, ಶೀತಳ ಮತ್ತು ಮನಸ್ಸಿಗೆ ಸಮಾಧಾನ ನೀಡುವುದೋ ಹಾಗೆಯೇ ಭಗವಂತನ ರೂಪವು ಮನಸ್ಸಿನ ಅಶಾಂತಿಯನ್ನು ದೂರ ಮಾಡುವ ಶಾಂತರೂಪವಾಗಿದೆ. ಈ ಮೂಲಕ ಮಾನವನ ಹೃದಯದಲ್ಲಿರುವ ಕೋಪ, ಭಯ, ಚಿಂತೆ ಮತ್ತು ದುಃಖಗಳು ಕರಗಲಿ ಎಂಬ ಸಂದೇಶ ಈ ಪದದಲ್ಲಿ ಅಡಗಿದೆ. ಚತುರ್ಭುಜಂ ಎಂದರೆ 4 ಕೈಗಳನ್ನು ಹೊಂದಿರುವವನು. ಭಗವಾನ್ ವಿಷ್ಣುವಿನ 4 ಭುಜಗಳು ಅವನ ಪರಿಪೂರ್ಣ ಶಕ್ತಿ ಮತ್ತು ರಕ್ಷಣಾತ್ಮಕ ಸ್ವಭಾವವನ್ನು ಸೂಚಿಸುತ್ತವೆ. ಅವನ ಕೈಗಳಲ್ಲಿರುವ ಶಂಖ, ಚಕ್ರ, ಗದ ಮತ್ತು ಪದ್ಮಗಳು ಪ್ರತೀಕಾರ್ಥ ಹೊಂದಿದೆ. ಶಂಖವು ಪವಿತ್ರ ನಾದ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ. ಚಕ್ರವು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಿಸುವ ಶಕ್ತಿಯ ಸಂಕೇತ. ಗದ ಶಕ್ತಿ ಮತ್ತು ಧೈರ್ಯದ ಪ್ರತೀಕ. ಪದ್ಮವು ಶುದ್ಧತೆ, ವೈರಾಗ್ಯ ಮತ್ತು ಆತ್ಮಜ್ಞಾನವನ್ನು ಸೂಚಿಸುತ್ತದೆ. ಈ ಮೂಲಕ ಭಗವಂತನು ಜಗತ್ತನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಪರಮಶಕ್ತಿಯಾಗಿದ್ದಾನೆ ಎಂಬ ಭಾವ ಮೂಡುತ್ತದೆ. ಪ್ರಸನ್ನವದನಂ ಎಂದರೆ ಸದಾ ನಗುಮುಖದಿಂದ, ಕರುಣೆಯಿಂದ ಭಕ್ತರತ್ತ ನೋಡುವವನು. ಭಗವಂತನು ಭಯ ಹುಟ್ಟಿಸುವ ದೇವನಲ್ಲ, ಪ್ರೀತಿಯಿಂದ, ಅನುಗ್ರಹದಿಂದ ಭಕ್ತರನ್ನು ರಕ್ಷಿಸುವ ತಂದೆಯಂತಿರುವ ಪರಮಾತ್ಮ ಎಂಬ ಸಂದೇಶ ಇಲ್ಲಿ ದೊರೆಯುತ್ತದೆ. ಅವನ ಮುಖದ ಪ್ರಸನ್ನತೆ ನಮ್ಮ ಜೀವನದಲ್ಲೂ ಆಶಾವಾದ ಮತ್ತು ಧೈರ್ಯವನ್ನು ಹುಟ್ಟಿಸುತ್ತದೆ. ಧ್ಯಾಯೇತ್ ಎಂಬ ಪದ ಬಹಳ ಮಹತ್ವವಾದುದಾಗಿದೆ. ಕೇವಲ ಹೊರಗಿನಿಂದ ಪೂಜೆ ಮಾಡುವುದಷ್ಟೇ ಸಾಕಲ್ಲ. ಮನಸ್ಸಿನೊಳಗೆ ಭಗವಂತನ ರೂಪ, ಗುಣ ಮತ್ತು ಕರುಣೆಯನ್ನು ನೆನೆದು ಏಕಾಗ್ರವಾಗಿ ಧ್ಯಾನ ಮಾಡಬೇಕು ಎಂಬುದೇ ಇದರ ಅರ್ಥ. ಧ್ಯಾನದ ಮೂಲಕ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಚಂಚಲತೆ ಕಡಿಮೆಯಾಗುತ್ತದೆ. ಸರ್ವವಿಘ್ನೋಪಶಾಂತಯೇ ಎಂದರೆ ಎಲ್ಲ ವಿಧದ ವಿಘ್ನಗಳು ಶಮನವಾಗಲೆಂದು. ವಿಘ್ನಗಳು ಎಂದರೆ ಕೇವಲ ಹಣಕಾಸಿನ ತೊಂದರೆ, ಆರೋಗ್ಯ ಸಮಸ್ಯೆ ಅಥವಾ ಕೆಲಸದ ಅಡಚಣೆಗಳಷ್ಟೇ ಅಲ್ಲ. ನಮ್ಮೊಳಗಿನ ಅಹಂಕಾರ, ಅಜ್ಞಾನ, ಸಂಶಯ, ಭಯ, ಕೋಪ ಮತ್ತು ಅಶಾಂತಿಯೂ ದೊಡ್ಡ ವಿಘ್ನಗಳೇ. ಭಗವಾನ್ ವಿಷ್ಣುವಿನ ಶಾಂತ ಮತ್ತು ಪವಿತ್ರ ಸ್ವರೂಪವನ್ನು ಧ್ಯಾನ ಮಾಡುವುದರಿಂದ ಈ ಆಂತರಿಕ ವಿಘ್ನಗಳು ನಿಧಾನವಾಗಿ ಕರಗಿ ಮನಸ್ಸಿಗೆ ಶಾಂತಿ, ಬದುಕಿಗೆ ದಿಕ್ಕು ಮತ್ತು ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಹೀಗಾಗಿ ಈ ಶ್ಲೋಕದ ಸಂಪೂರ್ಣ ಅರ್ಥವೆಂದರೆ ಶುದ್ಧತೆ, ಶಾಂತಿ ಮತ್ತು ಕರುಣೆಯ ಸ್ವರೂಪನಾದ ಭಗವಾನ್ ವಿಷ್ಣುವನ್ನು ಹೃದಯದಲ್ಲಿ ಧ್ಯಾನಿಸಿದರೆ ಜೀವನದಲ್ಲಿ ಎದುರಾಗುವ ಎಲ್ಲಾ ಬಾಹ್ಯ ಮತ್ತು ಆಂತರಿಕ ಅಡಚಣೆಗಳು ಶಮನವಾಗಿ ಮನಸ್ಸಿಗೆ ಶಾಂತಿ, ಬದುಕಿಗೆ ದಿಕ್ಕು ಮತ್ತು ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬುದೇ ಈ ಮಂಗಳ ಶ್ಲೋಕದ ಮಹತ್ತರ ಸಂದೇಶವಾಗಿದೆ.